ಸಹ ನಮಸ್ಕಾರ. ಈ ದಿನ ಮುಳಬಾಗಿಲು ತಾಲೂಕಿನ ಕೊಲದೇವಿ ಗ್ರಾಮದಲ್ಲಿ ಗ್ರಾಮ ದೇವತೆಯಾಗಿರ್ತಕ್ಕಂತಹ ಅಮ್ಮನವರು ಈ ಒಂದು ಜಾತ್ರಾ ಮಹೋತ್ಸವ ಸುಮಾರು ವರ್ಷಗಳಿಂದ ವಂಶ ಪಾರಂಪರ್ಯವಾಗಿ ಈ ಗ್ರಾಮಸ್ಥರೆಲ್ಲರೂ ಸರಿ ಆಚರಣೆ ಮಾಡ್ತಿದ್ದಾರೆ. ಇದರಲ್ಲಿ ಸಾಕಷ್ಟು ಸುತ್ತಮುತ್ತಲಿನ ಗ್ರಾಮಸ್ಥರು ಪಾಲ್ಗೊಂಡು ಈ ಒಂದು ಬ್ರಹ್ಮರಥೋತ್ಸವನ್ನ ವಿಜಯ ಪತಾಕದಲ್ಲಿ ನಡೆಸ್ತಾ ಬರ್ತಿದ್ದಾರೆ. ಆದ್ರೆ ಒಂದು ನಮ್ಮ ಸಂಪ್ರದಾಯದಲ್ಲಿ 1000 ದೇವರುಗಳನ್ನ ಪೂಜೆ ಮಾಡುವ ಮೊದಲು ಗ್ರಾಮ ದೇವತೆಯನ್ನ ಪೂಜೆ ಮಾಡಬೇಕು ಅಂತ. ಯಾವ ಗ್ರಾಮಗಳಲ್ಲಿ ಈ ಒಂದು ಗ್ರಾಮ ದೇವತೆಗಳ ಪೂಜೆ, ಅಮ್ಮನವರ ಈ ಬ್ರಹ್ಮರಥೋತ್ಸವಗಳು ನಡೀತಾ ಇರುತ್ತೋ ಅಲ್ಲಿ ಆ ಗ್ರಾಮ ಸುಭಿಕ್ಷವಾಗಿರುತ್ತೆ ಅಂತ ನಮ್ಮ ಶಾಸ್ತ್ರಗಳು ಹೇಳ್ತಿದೆ. ವರ್ಷಕ್ಕೊಮ್ಮೆ ಚೈತ್ರ ಮಾಸದ ಈ ಒಂದು ಪೌರ್ಣಮಿ ದಿನ ಪ್ರತಿ ವರ್ಷ ಇದೇ ರೀತಿ ವಿಜೃಂಭಣೆಯನ್ನು ನಡೀತಿದೆ. ಸಾಕಷ್ಟು ಭಕ್ತಾದಿಗಳು ಸಹ ಇಲ್ಲಿ ಪಾಲ್ಗೊಂಡು ಅಮ್ಮನವರ ಆಶೀರ್ವಾದಗಳನ್ನ ಪಡಿತಿದ್ದಾರೆ. ಇದು ಕುಟುಂಬ ಪರಂಪರವಾಗಿ ಹಾಗೂ ಸಾಕಷ್ಟು ಗ್ರಾಮಗಳ ಒಂದು ಸಹಕಾರದಿಂದ ಪ್ರೋತ್ಸಾಹದಿಂದ ಇಲ್ಲಿ ಈ ದಿನ ಬ್ರಹ್ಮರಥೋತ್ಸವನ್ನ ವಿಜೃಂಭಣೆಯಿಂದ ಆಚರಿಸಲಾಯಿತು. ಸುತ್ತಮುತ್ತಲಿನ ಗ್ರಾಮಸ್ಥರು ಎಲ್ಲರಿಗೂ ಸಹ ಶುಭವಾಗ್ಲಿ ಅಂತ ಹೇಳ್ತಾ ಎಲ್ಲರಿಗೂ. ಮುಳಬಾಗಿಲು ತಾಲೂಕು ಅಗರ ಗ್ರಾಮ ಪಂಚಾಯಿತಿ ಕೊಲದೇವಿ ಗ್ರಾಮದಲ್ಲಿ ಶಕ್ತಿ ದೇವತೆಯಾದ ಚೌಡೇಶ್ವರಿ ತಾಯಿಯ ಬ್ರಹ್ಮರಥೋತ್ಸವಕ್ಕೆ ನಮ್ಮನ್ನು ಇವತ್ತು ಬರಮಾಡಿಕೊಂಡಂತಹ ಈ ಗ್ರಾಮದ ಹಿರಿಯರು ಹಾಗೂ ಈ ಸುತ್ತಮುತ್ತಲಿನ ಗ್ರಾಮದವರು, ಮುಖ್ಯವಾಗಿ ನಮ್ಮ ನಾಯಕರಾದಂಥ ಸೀನಣ್ಣ ಅವರು, ಮುನಿಯಪ್ಪ ಅಣ್ಣ ಅವರು, ವೆಂಕಟಣ್ಣಪ್ಪ ಅಣ್ಣ ಅವರು, ಅವರೆಲ್ಲರೂ ನಮ್ಮನ್ನು ತಪ್ಪದೆ ಬರಬೇಕು ಅಂತ ಹೇಳಿದರು. ನಮ್ಮ ಅಣ್ಣ ಕೂಡ, ನಮ್ಮ ಅಣ್ಣನಾದ ನೀಲಕಂಠೇಗೌಡರು ಪ್ರತಿ ವರ್ಷವೂ ಬರ್ತಾ ಇದ್ರು. ಕಳೆದ ವರ್ಷದಿಂದ ನಾನು ಕೂಡ ಬರ್ತಾ ಇದ್ದೀನಿ. ಇದು 2ನೇ ವರ್ಷ. ಈ ತಾಯಿಯು ಹೀಗೆ ಇದೇ ರೀತಿ ನಮ್ಮನ್ನ ಕಳಿಸ್ಕೊಳ್ಳುವಂತಹ ಒಂದು ಕರುಣೆ ನಮ್ಮ ಮೇಲೆ ದಯಪಾಲಿಸಲಿ. ಈ ತಾಯಿ ಆಶೀರ್ವಾದ ಈ ಸುತ್ತಮುತ್ತಲ ಗ್ರಾಮದವರಿಗೂ, ಇದರ ಸೇವಾಕರ್ತರಾದ ಸೀನಣ್ಣ ಮತ್ತು ಅವರ ತಂಡದವರಿಗೂ ಇರಲಿ, ಸಿಗಲಿ. ಆ ದೇವಿ ಒಳ್ಳೇದು ಮಾಡಲಿ, ಒಳ್ಳೆ ಮಳೆ ಬೆಳೆ ಎಲ್ಲ ಆಗಲಿ, ಮನಸ್ಸಿಗೆ ಶಾಂತಿ ಸಿಗಲಿ ಅಂತ ಹೇಳ್ಬಿಟ್ಟು ಆ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ನಾನು 2 ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್. ಮುಳಬಾಗಿಲು ತಾಲೂಕು ಕೊಲದೇವಿ ಗ್ರಾಮದಲ್ಲಿ, ಅಗರ ಗ್ರಾಮ ಪಂಚಾಯತಿ ಕೊಲದೇವಿ ಗ್ರಾಮದಲ್ಲಿ 40ನೇ ವರ್ಷ ರಥೋತ್ಸವ ನಡೀತಾ ಇರ್ಬೋದು. ನಮ್ದು 40ನೇ ವರ್ಷ ಸತತವಾಗಿ ನಮ್ಮ ಕೊಲದೇವಿ ಗ್ರಾಮಸ್ಥರು ಹಾಗೂ ನಮ್ಮ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಸೀನಣ್ಣವರ ಮುಖಂಡತ್ವದಲ್ಲಿ ಗ್ರಾಮಸ್ಥರು ಮತ್ತು ನಮ್ಮ ಸೀನಣ್ಣವರ ಮುಖಂಡತ್ವದಲ್ಲಿ ಗ್ರಾಮಸ್ಥರ ಮುಖಂಡತ್ವದಲ್ಲಿ ಈ ಜಾತ್ರೆ ಮಹೋತ್ಸವವನ್ನು ಒಗ್ಗಟ್ಟಿನಿಂದ ಮಾಡ್ಕೊಂಡು ಬರ್ತಾರೆ. ಅದಕ್ಕೆ ಆ ಊರಿನ ಜನರಿಗೂ ಮತ್ತು ನಮ್ಮ ಜಿಲ್ಲಾ ಪಂಚಾಯತ್ ಸದಸ್ಯ ಸೀನಣ್ಣವರಿಗೂ ನನ್ನ ಅನಂತವಾದ ಧನ್ಯವಾದಗಳು ಅರ್ಪಿಸ್ತೀನಿ. ಈ ಗ್ರಾಮದಲ್ಲಿ ನಮ್ಮ ದುಕ್ಸಂದ್ರವಳಿಯಲ್ಲಿ ಸುಮಾರು ಒಂದು 70 ರಿಂದ 80 ಹಳ್ಳಿ ಇರ್ಬೋದು. ಈ ಗ್ರಾಮದಲ್ಲಿ ದೇವರ ಕಾರ್ಯಗಳಲ್ಲಿ ಮಾತ್ರ ನನಗೆ ಗೊತ್ತಿದ್ದ ಮಾತ್ರ ಇದು ಈ ಗ್ರಾಮದಲ್ಲಿ ಮತ್ತೆ ಒಗ್ಗಟ್ಟು ಪ್ರದರ್ಶನ, ಯಾವುದೇ ಪಕ್ಷ ಪಾತ ಏನು ಇಲ್ಲದೆ ಎಲ್ಲ ಮರೆತು ಇವರು ದೇವರ ಕಾರ್ಯಗಳು ಮಾಡ್ತಾರೆ. ನಾವು ಈ ಗ್ರಾಮನ ನೋಡ್ಕೊಂಡು ನಾವೆಲ್ಲ ಕಲ್ತ್ಕೊಬೇಕು ಅಂತ ಹೇಳ್ತಾ ಈ ಗ್ರಾಮದಲ್ಲಿ ಇದೇ ರೀತಿ ಒಗ್ಗಟ್ಟು ನಾನು ಸುಮಾರು ವರ್ಷಗಳಿಂದ ನೋಡ್ಕೊಂಡು ಬರ್ತಾ ಇದ್ದೀನಿ. ಈ ಊರಿನ ಗ್ರಾಮಸ್ಥರಿಗೆ ಮತ್ತು ಈ ಊರಿನ ಎಲ್ಲ ಪ್ರಮುಖ ಮುಖಂಡರಿಗೂ ಮತ್ತು ಎಲ್ಲ ನಮ್ಮ ಮತಸ್ಥರಿಗೂ ಕೂಡ ನಮಸ್ಕರಿಸುತ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್.